ಗ್ರಾಮದ ಅಧಿದೇವತೆಯಾದ ಕಾಂಚಿಕಾ ಪರಮೇಶ್ವರಿಯನ್ನ ಮನಸ ಸ್ಮರಿಸಿ ಪರಿವಾರದ ಸಮಸ್ತ ದೇವತೆಗಳನ್ನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ಸ್ನೇಹಿತರೆ, ಮತ್ತೆ ಮತ್ತೆ ಮನಸ್ಸುಗಳ ಸಮ್ಮಿಳನವಾಗಬೇಕು. ಸತ್ಕಾರ್ಯ ಯೋಜನೆಗೆ ನಮ್ಮ ಜನ ಯಾವತ್ತೂ ಮುಂದಾಗಬೇಕು. ನಮ್ಮವರು ಮನಸ್ಸು ಮಾಡಿದರೆ ಇಂಥದ್ದೊಂದು ವಿಶೇಷ ಶುಭ ದಿನವೂ ಊರಿನಲ್ಲಿ ಉತ್ಸವವನ್ನು ಉಂಟು ಮಾಡುತ್ತದೆ. ಬಿತ್ತಿದ್ದರೆ ಬೆಳಕಿನ ಬೀಜ ಬಿತ್ತಬೇಕು, ಬಿತ್ತಿದ್ದನ್ನೇ ಬೆಳೆಯಬೇಕು. ಕಡಲ ತಡಿಯ ಈ ಸುಂದರ ತೀರದಲ್ಲಿ ಉತ್ಸವದ ರೀತಿಯಲ್ಲಿ ಈ ಕಾರ್ಯ ಸಾಗಬೇಕು. ನೆರೆದಿರುವ ಸಮಸ್ತ ಜನರನ್ನು ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ದಿನದ ಸಭಾ ಕಾರ್ಯಕ್ರಮವನ್ನು ಇನ್ನು ಕೆಲ ನಿಮಿಷಗಳಲ್ಲಿ ಪ್ರಾರಂಭಿಸಲಿಕ್ಕಿದ್ದೇವೆ. ಆದ್ದರಿಂದ ಊರಿನ ಎಲ್ಲ ಮಹನೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆಯ ಎದುರುಗಡೆ ಹಾಜರಾಗಬೇಕಾಗಿ ಸಂಘಟನೆಯ ಪರವಾಗಿ ಕೋರಿಕೆ. ಬದುಕು ಕೇವಲ ಊಟ ಉಣಿಸುಗಳ ಲೆಕ್ಕವಷ್ಟೇ ಅಲ್ಲವಲ್ಲ. ನಮ್ಮ ದಿನಗಳು ಖರ್ಚು ವೆಚ್ಚಗಳಿಗಷ್ಟೇ ಸೀಮಿತವಾಗಿ ಹೋದರೆ ಅಲ್ಲಿ ಸಂಬಂಧ, ಸಂತೋಷ, ಸಂಘಟನೆ, ಸಮ್ಮಿಲನ ಮುಂತಾದ ಕಾರ್ಯಕ್ರಮಗಳಿಗೆ ಅರ್ಥವೇ ಇರುವುದಿಲ್ಲ. ಹಾಗಾಗಿ ಸಂಗೀತ, ನೃತ್ಯ, ನಾಟಕ, ಸಾಹಿತ್ಯ, ಹಾಸ್ಯ, ಮನರಂಜನೆಗಳ ನೆಪದಲ್ಲಾದರೂ ಇಂತಹದೊಂದು ಕಾರ್ಯಕ್ರಮ ನಡೆಯಬೇಕು. ಹಾಗೆ ನಾವು ನಮ್ಮವರೊಡನೆ ಬೆರೆಯಬೇಕು. ಅದಕ್ಕಾಗಿಯೇ ನಾವಿಂದು ಕಡಲ ತೀರದ ಯುವಕ ಮಿತ್ರ ಮಂಡಳಿಯ 32ನೇ ವರ್ಷದ ವಾರ್ಷಿಕೋತ್ಸವದ ಸವಿ ನೆನಪಿನ ಒಂದು ಅದ್ದೂರಿಯ ಕಾರ್ಯಕ್ರಮಕ್ಕೆ ವೇದಿಕೆ ಈಗಾಗಲೇ ತಯಾರಾಗಿದೆ. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಸಹ ಈ ವೇದಿಕೆಯ ಎದುರುಗಡೆ ಇನ್ನೇನು ಕೆಲ ನಿಮಿಷಗಳಲ್ಲಿ ಹಾಜರಾಗಲಿಕ್ಕಿದ್ದಾರೆ. ಆದ್ದರಿಂದ ಊರ ಮಹನೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆ ಎದುರುಗಡೆ ಬಂದು ಆಸೀನರಾಗಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸಭಾ ಕಾರ್ಯಕ್ರಮದ ವಿವರಗಳು ಈ ರೀತಿ ಇದೆ: ಪ್ರಾರ್ಥನೆ, ಸ್ವಾಗತ ಭಾಷಣ, ಉದ್ಘಾಟನೆ, ಮೌನ ಪ್ರಾರ್ಥನೆ ಮತ್ತು ಪುಷ್ಪ ನಮನ, ಸನ್ಮಾನ, ಉದ್ಘಾಟಕರ ಮಾತು, ಅತಿಥಿಗಳ ಮಾತು, ಅಧ್ಯಕ್ಷರ ವಂದನಾರ್ಪಣೆ. ಸಭಾ ಕಾರ್ಯಕ್ರಮ ಸಂಪನ್ನವಾಗಲಿಕ್ಕೆ ಎಲ್ಲ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸದಸ್ಯರು ನಮ್ಮ ವೇದಿಕೆ ಎದುರಿಗೆ ಬಂದು ಆಸನರಾಗಬೇಕಾಗಿ ಕಳಕಳಿಯ ವಿನಂತಿ. ಅದೇ ರೀತಿ ಪುಟಾಣಿ ಮಕ್ಕಳು ಹಾಗೂ ಮಹಿಳೆಯರು ಎಲ್ಲರೂ ನಮ್ಮ ವೇದಿಕೆ ಎದುರಿಗಿರುವಂಥ ಕುರ್ಚಿಯ ಮೇಲೆ ಕುಳಿತು ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸದಸ್ಯರು ಮುಂಭಾಗದ ಕುರ್ಚಿಯ ಮೇಲೆ ಬಂದು ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಕಡಲ ತೀರದ ಯುವಕ ಮಿತ್ರ ಮಂಡಳಿ ಹೊರನಗತೆ ಮಹಾಶಿವರಾತ್ರಿಯ ಅಂಗವಾಗಿ 32ನೇ ವರ್ಷದ ಕಲಾ ಕುಸುಮ ನರರಾಕ್ಷಸನ ಸಾಮ್ರಾಜ್ಯದಲ್ಲಿ ಶೌರ್ಯ ಪ್ರತಾಪ. ನರರಾಕ್ಷಸನ ಸಾಮ್ರಾಜ್ಯದಲ್ಲಿ ಶೌರ್ಯ ಪ್ರತಾಪ ಅರ್ಥ ಹೊಸ ಬೆಳಕು ಎಂಬ ಸುಂದರ ಸಾಮಾಜಿಕ ನಾಟಕ ಇದನ್ನು ಕೆಲವೇ ಕ್ಷಣದಲ್ಲಿ ಆರಂಭಿಸಲಿದ್ದಾರೆ. ಕಲಾ ಪ್ರೇಕ್ಷಕರು, ಕಲಾ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಲಾವಿದರನ್ನ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಂಡಿದ್ದರು. ಆತ್ಮೀಯರೇ, ಭಾರತದ ಕುರಿತು ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ: ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಭಾರತದ ಹಿತವೇ ನನ್ನ ಹಿತ. ಈ ವಿಶ್ವದಲ್ಲಿ ಅತಿ ವಿನೀತ ಪುಣ್ಯಭೂಮಿ ಎನಿಸಬಲ್ಲ ಜಗದೆಲ್ಲ ಜೀವಿಗಳು ಕರ್ಮ ಸವಿಸಲು ಬರಲೇಬೇಕಾದ ಒಂದೇ ಒಂದು ಭೂಮಿ ಎಂದರೆ ಅದು ಭಾರತ. ಅಂತರ್ಮುಖತೆ ಮತ್ತು ಆಧ್ಯಾತ್ಮಿಕತೆಗಳ ತವರೂರು ಭಾರತ. ಅಂಥ ಪುಣ್ಯ ಭೂಮಿಯಲ್ಲಿ ನಾವೆಂದು ಜನ್ಮವನ್ನು ತಾಂಡಿದ್ದೇವೆ. ಅದೇ ರೀತಿ ಈ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ 32ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವೆಲ್ಲ ಸೇರಿದ್ದೇವೆ. ಇನ್ನೇನು ಕೆಲ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಇಲ್ಲಿ ಆರಂಭವಾಗಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಅಧ್ಯಕ್ಷರು, ಕ್ರಿಯಾಶೀಲರು ಆದ ಶ್ರೀ ಗಣಪತಿ ಡಿ ಹರಿಕಾಂತ್ರವರು, ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯುವಕ ಮಿತ್ರ ಮಂಡಳಿಯ ಹಿರಿಯ ಸದಸ್ಯರು, ಉತ್ತಮ ನಾಟಕಕಾರರು, ನಿರ್ದೇಶಕರು, ಕಥಾನಾಯಕನಾಗಿ 10 ಹಲವು ನಾಟಕಗಳಲ್ಲಿ ಅಭಿನಯಿಸಿದ ಪ್ರತಿಭಾವಂತ ನಟರು, ಸಂಘದ ಚೇತನ ಶಕ್ತಿ ಮಾರ್ಗದರ್ಶಕರು, ಪ್ರಸ್ತುತ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯ ಫೀಲ್ಡ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಈ ಸಂಘದ ಹುಟ್ಟಿಗೆ ಕಾರಣೀಕರ್ತರಾಗಿ ಈ ರಂಗಮಂದಿರದಲ್ಲಿ ಅನೇಕ ನಾಟಕಗಳ ಪ್ರದರ್ಶನಕ್ಕೆ ಕಾರಣೀಕರ್ತರಾದ ಶ್ರೀಯುತ DM ಮಿಡ್ಲಗಜ್ಞಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. DG ಮಿಡ್ಲಗಜ್ಞಿಯವರು
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಗಣೇಶ್ ಜಿ ಪಟ್ಗಾರ್ ಅವರು, ಸ್ಥಳೀಯರು, ಯುವಕ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತವರು, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರುವವರು, ಕುಮಟಾ ತಾಲೂಕ್ ಪಂಚಾಯತ್ನಲ್ಲಿ ಮ್ಯಾನೇಜರ್ ಆಗಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ವಾಲಿಬಾಲ್ ಆಟಗಾರರಾಗಿ ಊರಿನಲ್ಲಿ ವಾಲಿಬಾಲ್ ಕ್ರೀಡೆಯ ವಾತಾವರಣವನ್ನು ಬೆಳೆಸಿ ತಂಡ ಕಟ್ಟಿದ ಪ್ರಮುಖರಾಗಿದ್ದಾರೆ. ಹೊಲನಗದ್ದೆಯಲ್ಲಿ 2003ರಲ್ಲಿ ಅದ್ದೂರಿಯಾಗಿ ನಡೆದ ಯುವಜನ ಮೇಳದ ಸಂಘಟನೆಯಿಂದ ಆರಂಭಿಸಿ ರಾಜ್ಯ ಮಟ್ಟದವರೆಗಿನ ಅನೇಕ ವಾಲಿಬಾಲ್ ಪಂದ್ಯಾವಳಿಗಳು, ಅನೇಕ ಕ್ರೀಡಾ ತರಬೇತಿಗಳು, ವೈದ್ಯಕೀಯ ಶಿಬಿರಗಳು, ಶ್ರಮದಾನ ಕಾರ್ಯಕ್ರಮ, ಯಕ್ಷಗಾನ, ನಾಟಕ, ವಿಶೇಷವಾಗಿ ಊರಿನ ಹಿರಿಯ ಕಲಾವಿದರು ಹಾಗೂ ಊರಿನ ಮಹಿಳೆಯರೇ ಪಾತ್ರಧಾರಿಗಳಾಗಿ ಅಭಿನಯಿಸಿದ ಮುದುಕನ ಮದುವೆ ನಾಟಕದ ಯಶಸ್ವಿ ಪ್ರದರ್ಶನದ ಹಿಂದಿನ ಸೂತ್ರಧಾರಿಗಳಾಗಿ, ವಿವಿಧ ಕಾರ್ಯಕ್ರಮಗಳ ಪ್ರಮುಖ ಸಂಯೋಜಕರಾಗಿ ಹಾಗೂ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ಈ ಸಂಘದ ಗೌರವಾಧ್ಯಕ್ಷರು ಶ್ರೀ ಶ್ರೀಧರ್ ಬಿ ಹರಿಕಾಂತ್ರವರು, ಉಪಾಧ್ಯಕ್ಷರು ಶ್ರೀ ರಾಮಚಂದ್ರ ಹರಿಕಾಂತ್ರವರು ಉಪಸ್ಥಿತರಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ನಮ್ಮೂರಿನ ಹೆಮ್ಮೆಯ ಕುಮಾರ್ ಯತೀಶ್ ಗಿರೀಶ್ ನಾಯ್ಕರವರು ಸಹ ಆಗಮಿಸಲಿಕ್ಕಿದ್ದಾರೆ. ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸರ್ವ ಸದಸ್ಯರು ಈಗಾಗಲೇ ಆಗಮಿಸಿದ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಗೌರವದಿಂದ ಕರೆದುಕೊಂಡು ಬರಬೇಕಾಗಿ ಕೋರಿಕೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರುವಂತಹ ಗಣಪತಿಯವರು ಡಿ.ಜಿ. ಮಿಟ್ಲಗಡ್ಡಿಯವರನ್ನ ಕರೆದುಕೊಂಡು ಬಂದು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಗಣೇಶ್ ಪಡಗರ್ ಅವರನ್ನ ವೇದಿಕೆ ಮೇಲೆ ಹಸಿರಾಗಲು ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿ. ಬಂದಂತ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ ಹಾಗೂ ಊರ ನಾಗರಿಕರಿಗೆ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸಂಘದ ಶ್ರೀಧರ್ ಬುದ್ದು ಹರಿಕಂದ್ರವರು ಆಸನರಾಗಬೇಕಾಗಿ ವಿನಂತಿ. ಅದೇ ರೀತಿ ಯತೀಶ್ ನಾಯ್ಕರವರು ಈಗಾಗಲೇ ಆಸನರಾಗಿದ್ದಾರೆ. ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಕಡಲು ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆಯವರಿಂದ ಸ್ವಾಗತ, ಸುಸ್ವಾಗತ. ಶ್ರಮವೇ ಉಸಿರು, ದುಡಿಮೆ ದೇವರು, ಇದುವೇ ನಮ್ಮಯ್ಯ ಸಾಧನೆ, ಕೂಡಿ ಬಾಳುವ ಐಕ್ಯಗಾನವೇ ನಿತ್ಯ ನಮ್ಮಯ್ಯ ಪ್ರಾರ್ಥನೆ ಎನ್ನುವಂತ ಡಿ.ವಿ. ಬಡಿಗೇರವರ ಒಂದು ಸಾಲಿನಂತೆ ದೇವರಿಗೆ ಕೇಳಲು ಸಮಯವಿದೆ, ಆ ದಿನಕ್ಕೆ ಪ್ರಾರ್ಥಿಸಲು ಸಮಯವಿದೆಯಾ, ಪ್ರಾರ್ಥಿಸಲು ಸಮಯವಿಲ್ಲದಂತೆ ವ್ಯವಹರಿಸುವ ಅವಸರದ ಬದುಕಿನಲ್ಲಿ ಕಾರ್ಯಕ್ರಮದ ಯಶಸ್ಸಿಗಾಗಿ ನಾವು ಒಲವಿನಿಂದ ಪ್ರಾರ್ಥಿಸೋಣ.
ಈಗ ವೇದಿಕೆ ಮೇಲೆ ಆಸನಾಗಿರುವಂತಹ ಹೂಗುಂಚವನ್ನು ಕೊಟ್ಟು ಪರಿಚಯ ಈ ಪ್ರಥಮದಾಗಿ ಟಿ.ಜಿ. ಮಿಡ್ಲಿಗೆಜ್ನಿಯವರಿಗೆ ಸುಮಧುರ ಕಂಠದಿಂದ ಪ್ರಾರ್ಥನೆ ಹಾಡಿದ ವಾದ್ಯ ತಂಡದವರಿಗೆ ಧನ್ಯವಾದಗಳು. ಇದೀಗ ಸರ್ವರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಸಂಘಟನೆಯ ಕ್ರಿಯಾಶೀಲ ಸದಸ್ಯರಾದ ಶ್ರೀಯುತ ಚಂದ್ರಕಾಂತ್ ಹರಿಕಂದ್ರವರು. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಿ.ಸಿ. ಮಿಡ್ಲಿಗೆಜ್ನಿಯವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ರಾಜು ಬಿ ಹರಿಕಾಂತ್ರಿಯವರಿಂದ ಹೂಗುಂಚವನ್ನು ಕೊಟ್ಟು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗಣೇಶ್ ಪಡಗಾರ್ ಇವರಿಗೆ ನಾಗೇಶ್ ಕೆ ಹರಿಕಾಂತ್ರಿಯವರು ಪುಷ್ಪವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ವೇದಿಕೆ ಮೇಲೆ ಆಸನಾಗಿರುವಂತಹ ಸಂಘದ ಅಧ್ಯಕ್ಷರು ಆಗಿರುವಂತಹ ಗಣಪತಿ ಹರಿಕಾಂತ್ ಇವರಿಗೆ ರಾಮಚಂದ್ರ ವಿ ಹರಿಕಾಂತ್ ಅವರಿಂದ ಹೂಗುಂಚವನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೊಬ್ಬರು ಆಸೀನರಾಗಿರುವಂತಹ ಮಾಜಿ ಈ ಸಂಘದ ಅಧ್ಯಕ್ಷ ಆಗಿರುವಂತಹ ಶ್ರೀಧರ್ ಬುದ್ದು ಹರಿಕಾಂತ್ ಇವರಿಗೆ ರಮಾಕಾಂತ್ ಹರಿಕಾಂತ್ ಅವರಿಂದ ಹೂಗುಂಚವನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ವಾಲಿಬಾಲ್ ಪಟು ಆಗಿರುವಂತಹ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವಿದೆ. ಅವರಿಗೆ ರಾಘು ವಿ ಹರಿಕಾಂತ್ ಅವರಿಂದ ಹೂಗುಂಚವನ್ನು ಕೊಡಬೇಕಾಗಿ ವಿನಂತಿ. ಇಲ್ಲಿಗೆ ಸ್ವಾಗತ ಪರಿಚಯ ಮುಕ್ತಾಯವಾಗಿದೆ. ಮುಂದಿನ ಕಾರ್ಯಕ್ರಮವನ್ನು ಕೃಷ್ಣ ಮಾಸ್ಟರ್ ಅವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ವರನ್ನ ತುಂಬು ಹೃದಯದಿಂದ ಸ್ವಾಗತಿಸಿದ ಶ್ರೀಯುತ ಚಂದ್ರಕಾಂತ್ ಹರಿಕಾಂತ್ ಹಾಗೂ ಸಂಘದ ಎಲ್ಲ ಸದಸ್ಯರಿಗೂ ಸಹ ಸಂಘಟನೆ ಪರವಾಗಿ ಸುಸ್ವಾಗತವನ್ನು ಕೋರುತ್ತಾ ನೆರೆದಿರುವ ಎಲ್ಲ ಸಭಿಕರನ್ನು ಮಾಧ್ಯಮ ಮಿತ್ರರನ್ನು ಈ ಒಂದು ಸಂಘಟನೆಯ ಜೊತೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವ ಎಲ್ಲ ಮಹನೀಯರನ್ನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಪರವಾಗಿ ಮತ್ತೊಮ್ಮೆ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ಡಿ.ಜಿ. ಮಿಡ್ಲಿಗೆಜ್ನಿಯವರಿಂದ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೋರಿಕೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಡಿ.ಜಿ. ಮಿಡ್ಲಿಗೆಜ್ನಿಯವರು ಸಂಘದ ಹಿರಿಯ ಸದಸ್ಯರಾಗಿ, ಉತ್ತಮ ನಾಟಕಕಾರರಾಗಿ, ನಿರ್ದೇಶಕರಾಗಿ, ಕಥಾನಾಯಕನಾಗಿ 10 ಹಲವು ನಾಟಕಗಳಲ್ಲಿ ಅಭಿನಯಿಸಿದ ಪ್ರತಿಭಾವಂತರಾಗಿದ್ದಾರೆ. ಸಂಘದ ಚೇತನ ಶಕ್ತಿಯಾಗಿ, ಮಾರ್ಗದರ್ಶಕರಾಗಿ, ಪ್ರಸ್ತುತ ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯ ಫೀಲ್ಡ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಘದ ಹುಟ್ಟಿಗೆ ಕಾರಣೀಕರ್ತರಾಗಿ ಈ ರಂಗಮಂದಿರದಲ್ಲಿ ಅನೇಕ ನಾಟಕಗಳ ಪ್ರದರ್ಶನಕ್ಕೆ ಕಾರಣೀಕರ್ತರಾದ ಅವರ ಅಮೃತ ಹಸ್ತದಿಂದ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಗಣೇಶ್ ಪಡ್ಗಾರ್ ಅವರು ಸಹ ಅವರ ಅಮೃತ ಹಸ್ತದಿಂದ ಮತ್ತೊಮ್ಮೆ ದೀಪ ಪ್ರಾಂಜ್ವಲಿಸುತ್ತಾ ಇದೆ. ಸಂಘದ ಎಲ್ಲ ಸದಸ್ಯರು ಸಹ ಈ ಒಂದು ಸಂದರ್ಭದಲ್ಲಿ
ಸಂಘದ ಅಧ್ಯಕ್ಷರಿಂದ ಇದೀಗ ಕಾರ್ಯಕ್ರಮದ ದೀಪವನ್ನು ಬೆಳಗಿಸುವಲ್ಲಿ ಸಕ್ರಿಯರಾಗಿದ್ದಾರೆ. ಸಂಘದ ಎಲ್ಲ ಸದಸ್ಯರು ಸಹ ದೀಪ ಬೆಳಗಿಸುವಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವಂತೆ ದೀಪ ಹಚ್ಚಲು ಬೇಕು ಮನದ ಒಳಗೆ. ಈ ದೀಪ ಸುತ್ತಲಿನ ಕೂಪವನ್ನು ತೊಲಗಿಸಲಿ ಎಂಬ ಒಂದು ವಿನಮ್ರ ಭಾವದಿಂದ ಕಾರ್ಯಕ್ರಮದಲ್ಲಿ ಈ ವಿದ್ಯುಕ್ತವಾಗಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ ಉದ್ಘಾಟಕರಾದಿಯಾಗಿ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ನಮ್ಮ ವೇದಿಕೆಯಲ್ಲಿ ನಮ್ಮನ್ನಗಲಿದ 5 ಹಿರಿಯ ಚೇತನಗಳಿಗೆ ಶ್ರದ್ಧಾಂಜಲಿ ಹಾಗೂ ಪುಷ್ಪ ನಮನ ಸಲ್ಲಿಸುವಂತ ಕಾರ್ಯಕ್ರಮ. ದಿವಂಗತ ಸುಕ್ರಿ ಬೊಮ್ಮ ಗೌಡರವರು ಜಾನಪದ ಗೀತೆಗಳ ಭಂಡಾರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಹಾನ್ ಸಾಧಕಿಯಾಗಿ ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ವಿಜೇತಳಾಗಿ ಉತ್ತರ ಕನ್ನಡ ಜಿಲ್ಲೆಯೇ ಹೆಮ್ಮೆ ಪಡುವಂಥ ಒಂದು ಮಹಾನ್ ಸಾಧನೆಯನ್ನು ಮಾಡಿದಂಥವರು. ಅದೇ ರೀತಿ ಲಕ್ಷಾಂತರ ಗಿಡಗಳಿಗೆ ನೀರುಣಿಸಿ ಬೆಳೆಸಿದ ವೃಕ್ಷ ಮಾತೆಯಾಗಿ ತುಳಸಿಗೌಡರವರು ನಮಗೆ ಕಾಣಿಸಿಕೊಳ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಾಧಕಿಯಾಗಿ ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ತಮ್ಮ ಮುಡಿಲಿಗೆ ಹೆಗಲಿಗೇರಿಸಿಕೊಂಡಂಥ ತುಳಸಿಗೌಡರವರು ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಚೇತನಳಾಗಿ ಮಾರ್ಗದರ್ಶಕರಾಗಿ ಸಾಧನೆಯನ್ನು ಮಾಡಿದಂಥವರು. ಅದೇ ರೀತಿ ವೈದ್ಯೋ ನಾರಾಯಣ ಹರಿ ಎಂಬಂತೆ ಈ ಭಾಗದ ಅತ್ಯಂತ ಜನಪ್ರಿಯ ವೈದ್ಯರಾಗಿ ಸಾವಿರಾರು ರೋಗಿಗಳ ಜೀವ ಮತ್ತು ಜೀವನವನ್ನು ಉಳಿಸುವಲ್ಲಿ ಶ್ರೇಷ್ಠ ಕಾಯಕವನ್ನು ಮಾಡಿದವರು ಡಾಕ್ಟರ್ ಅನಿಲ್ ಎಸ್ ಹೆಗಡೆಯವರು. ಸಕಾಲಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಅನೇಕ ರೋಗಿಗಳ ರೋಗವನ್ನು ಗುಣಮುಖವಾಗಲಿ ಶ್ರಮಿಸಿದಂಥವರು. ಅವರು ಈ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತವರು, ಸಂಘಕ್ಕೆ ಅನೇಕ ಸಂದರ್ಭಗಳಲ್ಲಿ ಸಹಾಯ ಸಹಕಾರ ನೀಡಿದಂಥವರು. ಅದೇ ರೀತಿ ಇನ್ನೋರ್ವ ಮಹಾನ್ ನಾಯಕರು ಶ್ರೀ ದಿವಂಗತ ರಾಜು ತಾಂಡೇಲ್ ಅವರು, ಕಾರವಾರದವರಾದ ಇವರು ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತದ ಅಧ್ಯಕ್ಷರಾಗಿ, ಮೀನುಗಾರರ ಸಂಘಟನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದವರು. ಅದೇ ರೀತಿ ಕಡಲ ತೀರದ ಯುವಕ ಮಿತ್ರ ಮಂಡಳಿಗೂ ಸಹ ಅನೇಕ ವರ್ಷಗಳಿಂದ ತಮ್ಮ ಸಹಾಯ ಸಹಕಾರವನ್ನು ಸಲ್ಲಿಸ್ತಾ ಬಂದವರು. ಅದರ ಜೊತೆಯಲ್ಲಿ ನಾವು ಇನ್ನೋರ್ವ ಮಹಾನ್ ಮುತ್ಸದ್ದಿ ಇದೇ ಪರಿಸರದಲ್ಲಿ ಬೆಳೆದು ಅನೇಕ ಗೆಳೆಯರ ಒಡನಾಟದಿಂದ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸದಸ್ಯರೊಂದಿಗೆ ಅತಿ ಆತ್ಮೀಯತೆಯಿಂದ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತಾ ಬಂದಂಥ ಮಾನ್ಯರು. ದೂರದ ಬೆಂಗಳೂರಿನಲ್ಲಿ ಉದ್ಯಮವನ್ನು ಸ್ಥಾಪಿಸಿ ಬೆಳೆಸಿ ನೂರಾರು ಕುಟುಂಬಗಳಿಗೆ ಉದ್ಯೋಗದಾತರಾದಂಥ ದಿವಂಗತ ಎಚ್.ಎಸ್. ಕಿರಣ್ ಕುಮಾರ್ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿನಮ್ರವಾಗಿ ಸ್ಮರಿಸಿಕೊಳ್ಳುತ್ತಾ ದೇವರು ಅವರ ಆತ್ಮಗಳಿಗೆ ಚಿರಶಾಂತಿಯನ್ನು ನೀಡಲಿ ಎನ್ನುವಂಥ ಒಂದು ಭಾವನೆಯಿಂದ ಅವರಿಗೆ ನಾವೀಗ ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ. ಅವರೆಲ್ಲ ಕುಟುಂಬಗಳಿಗೆ ದೇವರು ಅವರ ನೋವನ್ನು, ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಎಂಬುದು ನಮ್ಮ ಹಾರೈಕೆಯಾಗಿದೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ ಡಿ.ಜಿ. ಮೆಡ್ಲಗಜ್ಞಿಯವರು ಈ ಸಂಘಟನೆಯ ಕುರಿತಾಗಿ ಪ್ರಾಸ್ತಾವಿಕ ಮಾತನಾಡುವ ಮೊದಲು ಇವತ್ತು ನಮ್ಮ ಊರಿನ
ಹೆಮ್ಮೆಯ ಯುವಕ ಕುಮಾರ್ ಯತೀಶ್ ಗಿರೀಶ್ ನಾಯ್ಕರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸಹ ಸಹಕರಿಸಬೇಕಾಗಿ ಕೋರಿಕೆ. ಗದ್ದಿಯ ಶ್ರೀಮತಿ ಭಾರತಿ ಮತ್ತು ಶ್ರೀ ಗಿರೀಶ್ ಕೆ ನಾಯ್ಕ್ ದಂಪತಿಗಳ ಸುಪುತ್ರನಾಗಿ ದಿನಾಂಕ 23/2/2006 ಜನಿಸಿದ ನೀವು ಸಿರಸಿಯ ಅವಿಮೇರಿಯ ಶಾಲೆಯಲ್ಲಿ 3ನೇ ತರಗತಿಯವರೆಗೆ, ಹೊಲನಗದ್ದೆಯ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಪ್ರೌಢ ಶಿಕ್ಷಣವನ್ನು ಬಾಡಕಾಗಲ್ಲ ಜನತಾ ವಿದ್ಯಾಲಯದಲ್ಲಿ ಪಡೆದು ಮುಂದೆ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಆಯ್ಕೆಯಾಗಿ ಆಳ್ವಾಸ್ ಕಾಲೇಜಿನಲ್ಲಿ ಪ್ರಥಮ PUC ಅಭ್ಯಾಸ ಮಾಡಿ ದ್ವಿತೀಯ PUC ಹಾಗೂ ಪ್ರಸ್ತುತ ಪದವಿಯನ್ನು ಕುಮಟಾದ ಬಾಳಿಗ ಕಾಲೇಜಿನಲ್ಲಿ ಓದುತ್ತಿದ್ದೀರಿ. ವಾಲಿಬಾಲ್ ಕ್ರೀಡಾ ಪರಿಸರದ ಹೊಲನಗದ್ದೆಯ ಹಿರಿಯ ಆಟಗಾರರ ಗರಡಿಯಲ್ಲಿ ಪಳಗುತ್ತಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಮಧುಕರ್ ನಾಯ್ಕ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ JD ಭಟ್ ಇವರ ಮಾರ್ಗದರ್ಶನದಲ್ಲಿ ವಾಲಿಬಾಲ್ ಪ್ರತಿಭಾವಂತ ಕ್ರೀಡಾಪಟುವಾಗಿ ರೂಪುಗೊಂಡಿದ್ದೀರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಕಿರಿಯರ ವಿಭಾಗದಲ್ಲಿ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಗೆದ್ದು ತಂದ ಕೀರ್ತಿ ನಿಮ್ಮದಾಗಿದೆ. 2024-25ನೇ ಸಾಲಿನ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡದ ಅತ್ಯುತ್ತಮ ಆಟಗಾರನಾಗಿ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸುವುದಲ್ಲದೆ ಭಾರತ ತಂಡವು ಪ್ರಥಮ ಸ್ಥಾನ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ನಮ್ಮ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಹೆಮ್ಮೆ ತಂದಿದೆ. ತಮ್ಮ ಈ ಸಾಧನೆಗೆ ಉತ್ತರ ಕನ್ನಡ ಜಿಲ್ಲಾಡಳಿತವು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಸನ್ಮಾನಿಸಿರುವುದು ಪ್ರಶಂಸನೀಯವಾಗಿದೆ. ಕಿರಿಯ ವಯಸ್ಸಿನಲ್ಲಿಯೇ ಹಿರಿದಾದ ಸಾಧನೆ ತೋರಿದ ನಿಮಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಸ್ಫೂರ್ತಿದಾಯಕವಾಗಲಿ, ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಕಡಲ ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆಯವರು ಇವರ ವತಿಯಿಂದ ಅಭಿನಂದನೆಗಳೊಂದಿಗೆ ಸನ್ಮಾನಿಸಲಾಗಿದೆ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ದೇವರು ನಿಮಗೆ ಎಲ್ಲ ಸಾಧನೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎನ್ನುವಂಥ ಒಂದು ಭಾವ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸರ್ವ ಸದಸ್ಯರಾಗಿದೆ. ಯತೀಶ್ರವರೇ, ನಿಮ್ಮ ಮುಂದಿನ ಕ್ರೀಡಾ ಬದುಕು ಉಜ್ವಲವಾಗಿ ಅರಳಲಿ ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಸಹ ಭಾರತ ದೇಶ ತಮ್ಮ ಒಂದು ನೇತೃತ್ವದಲ್ಲಿ ವಿದೇಶಗಳಲ್ಲೂ ಸಹ ತಮ್ಮ ಹೆಚ್ಚಿನ ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಹಾಗೂ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹೆಸರು ತರುವಂತಹ ಒಂದು ಕಾರ್ಯ ನಿಮ್ಮದಾಗಲಿ ಎನ್ನುವಂಥ ಒಂದು ವಿನೀತ ಭಾವದಿಂದ ಈ ಒಂದು ಸನ್ಮಾನವನ್ನು ಮಾಡಲಾಗಿದೆ. ಧನ್ಯವಾದಗಳು. ಅಧ್ಯಕ್ಷರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನನ್ನ ಮಿತ್ರ ಗಣೇಶ್ ಪಟ್ಕಾರವರೇ, ಶ್ರೀಧರ್ ಬರಿಕಂತ್ರವರೇ ಹಾಗೂ ನಮ್ಮ ಸನ್ಮಾನಿತರಾದ ಮಿಸ್ಟರ್ ನಾಯ್ಕ್ ಹಾಗೂ ವರದಿಗಾರ, ನನ್ನ ಎಲ್ಲ ಬಂಧುಗಳೇ ಹಾಗೂ ಊರ ಎಲ್ಲ ನಾಗರಿಕರೇ, ನಾನು ಇವತ್ತು ಶಿವರಾತ್ರಿಯ ಶುಭಾಶಯವನ್ನು ಮೊದಲು ಕೋರ್ತಾ ಕಾಂಚಿಕಾಂಬ ದೇವಿಯಲ್ಲಿ ಇವರ ನಾಟಕ ಒಳ್ಳೆಯ ರೀತಿಯಿಂದ ಮುಂದುವರಿಸಲಿ ಅಂತ ನಾನು ದೇವರ ಹತ್ರ ಕೇಳ್ತಾ ನನ್ನ 2 ಮಾತು ನಾನು ಆಡ್ತೇನೆ. ಹೆಚ್ಚೊತ್ತು ಟೈಮ್ ತಗೊಳ್ಳೋದಿಲ್ಲ. ನಮ್ಮ ಈ ಸಂಘಟನೆ ಒಳ್ಳೆಯ 32 ವರ್ಷದಿಂದ ನಮ್ಮ ಎಲ್ಲ ಇಲ್ಲಿಯ ನಾಗರಿಕರಿಗೆ ಒಂದು ನಾಟಕ ತಮ್ಮ ಒಂದು ಮಾಡುತ್ತಾ ಸಮಾಜಕ್ಕೆ ಅನೇಕ ರೀತಿಯ ಒಂದು ಏನೋ ಅದರಲ್ಲಿ ನಾಟಕದಲ್ಲಿ ಬರುವಂಥ ತಿರುಳನ್ನು ಎಲ್ಲ ಜನರಿಗೂ ಉಣಿಸ್ತಾ ಇದ್ದಾರೆ. ಆದರೆ ಇವತ್ತಿನ ನಾಟಕದ ಹೆಸರೇ ಹೊಸ ಬೆಳಕು, ಏನೋ ಸಮಥಿಂಗ್ ಇದೆ, ಹೊಸ ಬೆಳಕು. ನಾನು ಅವರಿಗೆ ಹೇಳ್ತಾ ಇರೋದು, ಇಷ್ಟು ದಿವಸ ನಾವು ನಾಟಕವನ್ನು ಕೊಟ್ಟಿದ್ದೀರಿ ನಮ್ಮ ಯುವಕ ಸಂಘದವರು, ಎಲ್ಲವನ್ನು ಮಾಡಿದಿರಿ. ಇನ್ನು ಮುಂದೆ ಹೊಸ ಒಂದು ಸ್ಟೆಪ್ಪನ್ನು ನೀವು ಹಾಕಬೇಕು, ಹೊಸ ಬೆಳಕಾಗಬೇಕು ನಮ್ಮ ಸಮಾಜದವರಿಗೆ, ಎಲ್ಲ ಸಮಾಜದವರಿಗೆ ನೀವು ಹೆಚ್ಚಿನ ಒಂದು ಸ್ಟೆಪ್ ಹಾಕಿ ಮುಂದೆ ಹೋಗಬೇಕು. ಅಂದರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಬಡವರಿದ್ದಾರೆ, ಕೆಲವರಿಗೆ ವಿದ್ಯೆ ತಗೊಳ್ಳಿಕ್ಕೆ ಆಗದಿದ್ದಂಥವರು ಸಹ ಇದ್ದಾರೆ, ಅನೇಕ
ಆರ್ಥಿಕ ಅವರಿಗೆ ಅವಲಂಬನೆಗಳು ಆರ್ಥಿಕ ಮುಂದೆ ಹೋಗ್ಲಿಕ್ಕೂ ಸಹ ಕಲೀಲಿಕ್ಕೂ ಸಹ ಪ್ರಾಬ್ಲಮ್ ಇದೆ. ಇಂತಹ ವೇಳೆಯಲ್ಲಿ ಅಥವಾ ಅವರಿಗೆ ಯಾವುದೇ ಒಂದು ರೀತಿಯ ಅನಾರೋಗ್ಯ ಬಂದಾವಾಗ ನಮ್ಮ ಯುವಕ ಸಂಘ, ನಮ್ಮ ಯೂತ್ ಕ್ಲಬ್ ಅವರಿಗೆ ಸಹಾಯ ಮಾಡುವಂತಹ ಒಂದು ಸ್ಟೆಪ್ಪನ್ನು ಅವರು ಭರಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ. ಯಾಕಂದರೆ ಅವರೆಲ್ಲ ಯಂಗ್ಸ್. ಯಾರಾದರೂ ಈಗೇನು ಸಪೋಸ್ ಬೋಟಲ್ಲಿ ಅಥವಾ ನಮ್ಮ ಯೂಸ್ವಲ್ ಹೆಚ್ಚಾಗಿ ಬೋಟಲ್ಲಿ ಹೋಗಿ ಬೀಳ್ತಾರೆ, ಸಾಯ್ತಾರೆ. ಆಗಬಾರ್ದು, ಆಗ್ತದೆ. ಆದವಾಗ ಆ ಫ್ಯಾಮಿಲಿಗೆ ಏನಾದರೂ ಕೊಡುವಂತಹ ಒಂದು ಒಟ್ಟು ಮಾಡಿ, ನೀವು ನಾಟಕಕ್ಕೆ ಹೇಗೆ ಕೇಳಿದಿರೋ ಹಾಗೆ ಜನರ ಹತ್ರ ನಾವು ಇಂಥ ಒಂದು ನಾವು ಕಾರ್ಯವನ್ನು ಮಾಡ್ತೀವಿ ಕೊಡಿ ಅಂತ ಹೇಳಿದ್ರೆ ಯಾರೂ ಕೊಡುವುದಿಲ್ಲ, ಹೇಳೋದಿಲ್ಲ, ಎಲ್ಲರೂ ಕೊಡ್ತಾರೆ. ದಯಮಾಡಿ ಅಂತಹ ಸ್ಟೆಪ್ಗಳನ್ನು ನೀವು ತಗೊಳ್ಬೇಕು. ಮತ್ತು ನಮ್ಮ ಮೀನುಗಾರರ ಬದುಕು ಬಹಳ ಇದಗಿಟ್ಟ ಹೋಗಿದೆ. ಅಮ್ದಳ್ಳಿಯಿಂದ ಬಿಣಿಗಾದವರೆಗೂ ನೌಕಾದಳಿಗೋಸ್ಕರ ನಾವು ತ್ಯಾಗ ಮಾಡಿದ್ವಿ, ಓಕೆ. ಆದರೆ ಈಗ ಕೇಣಿಯಲ್ಲಿ ನಮ್ಮ ಮೀನುಗಾರರನ್ನು ಓಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಸರಗೋಡಿನಲ್ಲಿಯೂ ಸಹ ನಮ್ಮ ಮೀನುಗಾರ ಸಮಾಜವರನ್ನು ಎತ್ತು ಹೋಗ್ತದೆ. ನಾವು ಎಲ್ಲೂ ಹೋಗಬೇಕು, ಯಾವ ರೀತಿ ದುಡಿಬೇಕು, ನಮ್ಮನ್ನು ಎತ್ತು ದುಡ್ತಾ ಇದ್ದಾರೆ. ಆದರೆ ನಮ್ಮ ಅರಣ್ಯ ರೋದನ ಆಗಿದೆ. ಯಾರೂ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಅಂದರೆ ಹಿಂದೆ ಒಳ್ಳೊಳ್ಳೆ ಲೀಡರ್ ಇದ್ರು. ಆ ಲೀಡರು ಅವರು ಮಾಡಿದಂತಹ ಒಂದು ಸ್ಟ್ರೈಕ್ಗಳನ್ನು ನಮ್ಮ ಇನ್ನೂ ಕಣ್ಮುಂದಿದೆ. ಚೀಫ್ ಮಿನಿಸ್ಟರ್ ಅಂತವನಿಗೂ ಸಹ ಬುಟ್ಟಿಯಲ್ಲಿ ಹಿಡಿದು ನಿಲ್ಲಿಸಿದಂತಹ ಕಾರವಾರದಲ್ಲಿ ಆದಂಥ ಘಟನೆಗಳನ್ನು ನಾನು ನೋಡಿದ್ದೇನೆ. ಆದರೆ ಇವತ್ತು ಅಂತಹ ಲೀಡರ್ಸು ಇಲ್ಲ ನಮ್ಮಲ್ಲಿ. ಅಂದರೆ ನಮ್ಮ ಆ ಲೀಡರ್ಸು ನಮ್ಮ ಸೆಕೆಂಡ್ ಲೀಡರ್ಸನ್ನು ಬೆಳೆಸಲಿಲ್ಲ. ಹಾಗಾಗಿ ಈಗ ನಮಗೆ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಸಂಘಟನೆಗೆ ಹೇಳ್ತೇನೆ, ನಮ್ಮ ಲೀಡರ್ಶಿಪ್ಪು ಸಹ ಒಳನ್ನು ಬೆಳೆಸಬೇಕು. ವಿದ್ಯೆಯನ್ನು ಸಹ ಒಂದೇ ಲೀಡರ್ಶಿಪ್ ಬೆಳೆಸಲಾಗಲಿಲ್ಲ, ಅವರಿಗೆ ವಿದ್ಯೆನೂ ಇರಬೇಕು. ಅಂತಹ ಒಂದು ಇದನ್ನು ನೀವು ಸ್ಟೆಪ್ಪನ್ನು ತಗೊಳ್ಳಿ. ಹೊಸ ಬೆಳಕಾಗಿ ನೀವು ಇದು ಮಾಡಿ ಜನರಿಗೆಲ್ಲ, ನಮ್ಮ ಎಲ್ಲ ಜನರಿಗಿರಲಿ, ಯಾರೇ ಜನರಿಗಿರಲಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನನ್ನೆಲ್ಲ ಸಂಘಟಕರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಂಘಟನೆಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಈ ಸಂಘಟನೆ ಕೇವಲ ನಾಟಕಕ್ಕೆ ಸೀಮಿತವಾಗಿರದೆ ವೈದ್ಯಕೀಯ ಹಾಗೂ ಸಂಕಷ್ಟದ ಸಂದರ್ಭದಲ್ಲಿ ನೆರವಾಗಬೇಕು ಮತ್ತು ಆಕಸ್ಮಿಕವಾದ ಏನಾದರೂ ಅವಘಡಗಳು ಸಂಭವಿಸಿದ ಸಂದರ್ಭಗಳಲ್ಲಿ ಅಂತಹ ಕುಟುಂಬಗಳಿಗೆ ಆಸರೆಯಾಗಬೇಕು ಎನ್ನುವಂಥ ಒಂದು ಕಿವಿ ಮಾತನಾಡಿದ ಶ್ರೀಯುತ ಮಿಡಲಗಜ್ಜಿಯವರಿಗೆ ಸಂಘಟನೆಯ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸ್ಥಳೀಯರು, ಈ ಸಂಘಟನೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ ಗಣೇಶ್ ಪಡ್ಗಾರ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಕೋರಿಕೆ. ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರ ಹಾಗೂ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷವೂ ನಮ್ಮ ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸದಸ್ಯರು ಸೇರಿ ನಾಟಕ ಪ್ರದರ್ಶನವನ್ನು ಮಾಡುತ್ತಾ ಬಂದಿದ್ದಾರೆ. ಕಳೆದ 32 ವರ್ಷಗಳಿಂದಲೂ ಕೂಡ ನಾಟಕ ಪ್ರದರ್ಶನ ಮಾಡುತ್ತಾ ಬಂದಿದ್ದಾರೆ. ಈ ಬಾರಿ ವಿಶೇಷವಾಗಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ 5 ಮಹಾಚೇತನಗಳಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ತುಳಸಿಗೌಡ ಅವರಿಗೆ, ಹಾಗೆ ಸುಕ್ರಿಗೌಡ ಅವರಿಗೆ, ಹಾಗೆ ಮೀನುಗಾರರ ಮುಖಂಡರಾದ ಶ್ರೀಯುತ ರಾಜು ತಾಂಡೇಲ್ ಅವರಿಗೆ, ಹಾಗೆ ನಮ್ಮೂರಿನ ಪ್ರಸಿದ್ಧ ವೈದ್ಯರು, ನಮ್ಮ ಊರಿನ ವಾಲಿಬಾಲ್ ತಂಡದ ಹಿರಿಯ ಆಟಗಾರರು ಆಗಿರುವಂಥ ಡಾಕ್ಟರ್ ಅನಿಲ್ ಹೆಗಡೆ ಅವರಿಗೆ, ಹಾಗೆಯೇ ನಮ್ಮ ಯುವಕ ಮಿತ್ರ ಮಂಡಳಿಯ ಜೊತೆಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದ ಕಿರಣ್ ಕುಮಾರ್ ಅವರು ಕೂಡ ಅಕಾಲಿಕವಾಗಿ ಅಗಲಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಮಂಡಳಿ ವತಿಯಿಂದ ಹಾಗೂ ಊರಿನ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಅಪರೂಪದ ಕೆಲಸವನ್ನು ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಕಡಲ ತೀರದ ಮಿತ್ರ ಮಂಡಳಿ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ
ಪ್ರತಿ ವರ್ಷ ನಮ್ಮ ಕಡಲ ತೀರದ ಯುವಕ ಮಿತ್ರ ಮಂಡಳಿ ಸದಸ್ಯರು ಮುಖ್ಯ ಕುಲ ಕಸುಬಾದಂಥ ಮೀನುಗಾರಿಕೆಯೊಂದಿಗೆ ಕಡಲ ಅಲೆಗಳೊಂದಿಗೆ ಹೋರಾಡುತ್ತಾ ತಮ್ಮ ಶ್ರಮ ಜೀವನದ ನಡುವೆಯೂ ಕೂಡ ಶಿವರಾತ್ರಿಯ ಸಂದರ್ಭದಲ್ಲಿ ಬಿಡುವನ್ನು ಮಾಡಿಕೊಂಡು ನಾಟಕ ಪ್ರದರ್ಶನವನ್ನು ಇಟ್ಟುಕೊಂಡು ಆ ನಾಟಕ ಪ್ರದರ್ಶನದ ಮೂಲಕ ಮಹಾಶಿವನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸುವಂಥ ಒಂದು ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಇದು ಎಲ್ಲರೂ ಕೂಡ ಮೆಚ್ಚುವಂಥ ಒಂದು ಕೆಲಸ. ಹಾಗೆ ಈ ನಾಟಕಗಳು ಯಾಕೆ ಬೇಕು ಅಂದರೆ ಪ್ರತಿಯೊಂದು ಪಾತ್ರಗಳ ಮೂಲಕವಾಗಿ, ನಾಟಕದಲ್ಲಿ ಬರುವಂಥ ಪಾತ್ರಗಳ ಮೂಲಕವಾಗಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಎತ್ತಿ ಹಿಡಿದು ಸಮಾಜದ ಕೋರೆಗಳನ್ನು ತಿದ್ದುವಂಥ ಒಂದು ಸಂದೇಶವನ್ನು ಈ ನಾಟಕಗಳು ನೀಡುತ್ತವೆ. ಆ ಮೂಲಕವಾಗಿ ನಾಟಕಗಳ ತಿರುಳು, ನಮ್ಮ ಶ್ರೀಯುತ ದೇವದಾಸಣ್ಣವರು ಹೇಳಿದ ಹಾಗೆ ನಾಟಕದ ತಿರುಳನ್ನು ನಾವು ಪಡೆದುಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಒಂದು ಸಮಾಜದ ನಿರ್ಮಾಣಕ್ಕೆ, ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯ ಜೀವನಕ್ಕೆ ನಾಟಕಗಳು ಪೂರಕವಾಗಬೇಕು, ನಾಟಕಗಳು ಮಾಧ್ಯಮವಾಗಬೇಕು ಎಂಬ ಒಂದು ದೃಷ್ಟಿಯಿಂದ ಈ ನಾಟಕಗಳ ಪ್ರದರ್ಶನ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಕಡಲ ತೀರದ ಯುವಕ ಮಿತ್ರ ಮಂಡಳಿಯ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಒಂದು ತಾಲೀಮನ್ನು ಮಾಡಿ ಈ ಒಂದು ನಾಟಕ ಪ್ರದರ್ಶನಕ್ಕೆ ಪ್ರತಿ ವರ್ಷವೂ ಕೂಡ ಶ್ರಮ ವಹಿಸ್ತಾ ಇದ್ದಾರೆ. ನಮ್ಮ ದೇವಸಣ್ಣವರು ಹೇಳಿದ ಹಾಗೆ ದೇವಸಣ್ಣವರು ನಮ್ಮ ಊರಿನ ಹಿರಿಯ ನಾಟಕ ಕಲಾವಿದರು. ಅವರು ಅಭಿನಯಿಸಿದ ನಾಟಕಗಳನ್ನು ನಾನು ಕೂಡ ಚಿಕ್ಕವನಿದ್ದಾಗ ನೋಡಿದ್ದೇನೆ. ಅದ್ಭುತವಾದ ಖಳನಾಯಕನ ಪಾತ್ರವನ್ನು ಮಾಡಬಲ್ಲಂಥ ಹಿರಿಯ ನಟರು ನಮ್ಮ ಶ್ರೀಯುತ ದೇವದಾಸಣ್ಣವರು. ಹಾಗೆಯೇ ನಮ್ಮ ಯುವಕ ಮಂಡಳಿ, ಹೊಲನಗದ್ದೆ ಯುವಕ ಮಂಡಳಿಯ ಅಧ್ಯಕ್ಷರಾಗಿ ಸುಮಾರು 20 ವರ್ಷಗಳ ಕಾಲ ಅತ್ಯಂತ ದಕ್ಷತೆಯಿಂದ ಯಶಸ್ವಿಯಾಗಿ ಸಂಘಟಕರಾಗಿ ಕೆಲಸವನ್ನು ಮಾಡಿದವರು. ಈ ಒಂದು ಮಂಡಳಿಯ ಹುಟ್ಟಿಗೆ ಕೂಡ ಅವರೇ ಕಾರಣೀಕರ್ತರೆಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಂಥ ಒಂದು ಸಂಘಟನೆಯನ್ನು ಬೆಳೆಸಿಕೊಟ್ಟು ಹೋಗಿದ್ದಾರೆ. ಅವರೀಗ ಹೇಳಿದ್ದಾರೆ, ಮೀನುಗಾರರು ಈಗ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದು ಮಾಜಾಳಿಯಲ್ಲಿರ್ಬೋದು, ಕಾರವಾರದಲ್ಲಿರ್ಬೋದು, ಕೇಣಿಯಲ್ಲಿರ್ಬೋದು, ಕಾಸರಗೋಡಿನಲ್ಲಿರ್ಬೋದು. ಇಂಥ ಒಂದು ಮೀನುಗಾರರ ಒಂದು ಅವರಿಗೆ ಒಂದು ಸ್ಥಳದ ತೊಂದರೆಯನ್ನು ಮಾಡುತ್ತಿರುವಂಥ ಸಂದರ್ಭ ಇದು. ನಮ್ಮಲ್ಲಿ ಮುಖ್ಯವಾಗಿ ಮುಖಂಡರು ಹುಟ್ಟಿ ಬರಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನಿರೂಪಕರಾದಂಥ ಶ್ರೀಯುತ ಕೃಷ್ಣ ಮಾಸ್ತರು ಕೂಡ ಬಹಳ ಚೆನ್ನಾಗಿ ಅದನ್ನು ವಿವರಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಯುವಕ ಸಂಘಗಳು ಕೇವಲ ನಾಟಕಗಳನ್ನು ಮಾತ್ರ ಮಾಡಲು ಸಾಲದು, ಹಾಗೆ ಒಂದು ಅತ್ಯುತ್ತಮ ಸಂಘಟಕರಾಗಿ ಸಮಾಜದ, ಊರಿನ ಒಂದು ಹಿತಚಿಂತಕರಾಗಿ ಕೆಲಸವನ್ನು ಮಾಡಬೇಕನ್ನೋ ಒಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಕುಮಾರಿ ಯತೀಶ್ ಇವರಿಗೆ ಕೂಡ ಒಂದು ಸನ್ಮಾನಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇದೇ ಶಾಲೆಯ ಅಂಗಳದಲ್ಲಿ ಅನೇಕ ಕ್ರೀಡಾ ಪ್ರತಿಭೆಗಳನ್ನು ಬೆಳಗಿದ್ದನ್ನು ನಾನು ನೋಡಿದ್ದೀನಿ. ನಾನು ಕೂಡ ಒಂದು ವಾಲಿಬಾಲ್ ಆಟಗಾರನಾಗಿದ್ದರಿಂದ ನಾವು ಅನೇಕ ವಾಲಿಬಾಲ್ ಪಂದ್ಯಗಳನ್ನು ಕೂಡ ನಡೆಸಿದ್ದೇವೆ. ಅದೇ ಒಂದು ವಾಲಿಬಾಲ್ ವಾತಾವರಣ ನಮ್ಮ ಊರಿನಲ್ಲಿದೆ. ಹಾಗಾಗಿ ಈ ಯತೀಶ್ ಅಂತ ಹುಡುಗ ಈಗ ರಾಷ್ಟ್ರವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಹಾಗೆ ತಾವೆಲ್ಲರೂ ಕೂಡ ಒಂದು ಶಿಸ್ತುಬದ್ಧ ಜೀವನ ರೂಪಿಸಿಕೊಂಡು ಯತೀಶನ ತರಹ ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಸತತವಾದ ಪ್ರಯತ್ನಿಸಿದರೆ ನಾವು ರಾಷ್ಟ್ರ ಮಟ್ಟದವರೆಗೆ ಆಡಬಹುದು ಎನ್ನುವುದನ್ನು ಸಾಬೀತುಪಡಿಸಬೇಕು. ತಾವೆಲ್ಲರೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಕತ್ತಲೆಯ ಅಜ್ಞಾನವನ್ನು ತೊಳೆದು ಒಂದು ಸುಜ್ಞಾನದ ಬೆಳಕನ್ನು ಕಾಣುವಂತಾಗಬೇಕು ಅಂತ ಹೇಳುತ್ತಾ ನನಗೆಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಒಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾಟಕಗಳ ಪ್ರದರ್ಶನದ ಪ್ರಾಮುಖ್ಯತೆ, ಅದರ ಮಹತ್ವ, ಅದರ ಮುಖ್ಯ ತಿರುಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದೇ ರೀತಿ ಮೀನುಗಾರರ ಬದುಕು ಇದೀಗ ದುಸ್ತರವಾಗ್ತಾ ಇದೆ ಮತ್ತು ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಯುವಕರು ಶಿಸ್ತುಬದ್ಧ ಜೀವನವನ್ನು ನಡೆಸಬೇಕು ಎನ್ನುವಂಥ ಒಂದು ಕಿವಿಮಾತನಾಡಿ ಈ ಕಾರ್ಯಕ್ರಮದ ಈ ನಾಟಕ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಎನ್ನುವಂಥ ಒಂದು ಹಿತನುಡಿಯನ್ನು ಮಾಡಿದ ಶ್ರೀಯುತ ಗಣೇಶ್ ಜಿ ಪಡ್ಗರ್ ಅವರಿಗೆ ಸಂಘಟನೆಯ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದೀಗ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿದ ಈ ಸಂಘಟನೆಯ ಕ್ರಿಯಾಶೀಲ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಸಹಕರಿಸ್ತಾ ಇರುವಂಥ ಶ್ರೀಯುತ ಗಣಪತಿ ಡಿ ಹರಿಕಾಂತ್ರವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ಶ್ರೀ ಗಣೇಶನನ್ನು ನೆನೆಸುತ್ತಾ ತಾಯಿ ಕಾಂಚಿಕಾಂಬೆಯ ಆಶೀರ್ವಾದದಿಂದ
ಮಾರುತಿ ದೇವರ ಕೃಪೆ, ಜಟಗೇಶ್ವರನ ಮಹಾಪೂಜೆಯಿಂದ ಮತ್ತು ನನ್ನೂರಿನ ಮತ್ತು ಪರವೂರಿನ ಎಲ್ಲ ಸಹಾಯ ದಾನಿಗಳ ಕೃಪೆಯಿಂದ ಪರೋಕ್ಷವಾಗಿಯೂ ಮತ್ತು ಅಪ್ರತ್ಯಕ್ಷವಾಗಿಯೂ ಸಹಕರಿಸಿದ ನನ್ನೆಲ್ಲ ಸಹಕಾರಿ ಮಿತ್ರ ಬಾಂಧವರು, ತಾಯಂದಿರು, ಈ 32ನೇ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಡಲಿಕ್ಕೆ ಮೂಲ ಕಾರಣ ಹಿರಿಯರ ಆಶೀರ್ವಾದ, ಕಿರಿಯರ ಉತ್ಸವ ಮತ್ತು ದಾನಿಗಳ ಸಹಕಾರ. ಏಕೆಂದರೆ ಒಂದು ಸಂಘಟನೆ ಕಾರ್ಯಕ್ರಮ ರೂಪಿಸಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಮಹಾದಾನಿಗಳು, ನಾವು ಯಾವುದೇ ಒಂದು ದಾನಿಗಳ ಹತ್ತಿರ ಹೋದರೂ ತಮ್ಮ ಒಂದು ವಿನಮ್ರತೆಯನ್ನು ತೋಡಿಕೊಂಡಾಗ ದಾನಿಗಳು ಸ್ವಯಂ ಇಚ್ಛೆಯಿಂದ ತಮ್ಮ ಪ್ರೀತಿಯಿಂದ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದೇ ರೀತಿ ಮುಂದೆ ಹೋಗಲಿ ಎಂದು ಎಲ್ಲ ಸಹಕಾರಿ ಅಭಿಮಾನಿಗಳು ಪ್ರೋತ್ಸಾಹಿಸಿದ ಕಾರಣಕ್ಕಾಗಿ ಇಲ್ಲಿಯ ತನಕ ಈ ಕಾರ್ಯಕ್ರಮವನ್ನು ಮುಂದೂಡುತ್ತಿದ್ದೇವೆ. ಅದೇ ರೀತಿ 5 ಜೀವಿಗಳು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರಿಗೂ ನಾವು ಊರಿನ ಪರವಾಗಿಯೂ, ನಮ್ಮ ಕಡಲತೀರ ಯುವಕ ಮಿತ್ರ ಮಂಡಳಿಯ ಪರವಾಗಿಯೂ ಹಾಗೂ ಮಿತ್ರ ಮಂಡಳಿ ಮತ್ತು ಯುವತಿ ಮಿತ್ರ ಮಂಡಳಿ ಪರವಾಗಿಯೂ ಈ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇವೆ. ದಿವಂಗತ ಎಸ್ ಕಿರಣ್ ಕುಮಾರ್ ಇವರು ನಮ್ಮೂರಿನಲ್ಲಿ ನಮ್ಮೊಂದಿಗೆ ಆತ್ಮೀಯರಾಗಿ ಈ ಸಂಘದ ಸಕ್ರಿಯ ಸದಸ್ಯರಾಗಿ ನಮಗೆ ಸಹಕಾರ ನೀಡುತ್ತಿರುವುದು. ಈಗ ಅವರ ಧರ್ಮಪತ್ನಿ ಶ್ರೀಮತಿ ಭಾರತಿ ಕಿರಣ್ ಕುಮಾರ್ ತಮ್ಮ ಕೊಡುಗೆಯನ್ನು ಮುಂದೂಡುತ್ತಾ ಬಂದಿರುತ್ತಾರೆ. ದಿವಂಗತ ಎಸ್ ಕಿರಣ್ ಕುಮಾರ್ ಇವರ ಸವಿನೆನಪಿಗಾಗಿ ಇವರ ಧರ್ಮಪತ್ನಿ ಶ್ರೀಮತಿ ಭಾರತಿ ಕಿರಣ್ ಕುಮಾರ್, ಮಗ ಕುಮಾರ್ ಸೂರ್ಯಪ್ರಕಾಶ್ KH ಇವರು 50,000 ದೇಣಿಗೆಯನ್ನು ಕಡಲತೀರ ಯುವಕ ಮಿತ್ರ ಮಂಡಳಿಯ ಅಭಿವೃದ್ಧಿಗಾಗಿ ನೀಡಿರುತ್ತಾರೆ. ಇವರು ಈ ಸಭೆಗೆ ಹಾಜರಾಗಬೇಕಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಈ ಸಭೆಗೆ ಬರಲಾಗಲಿಲ್ಲ. ಇವರಿಗೆ ಮತ್ತು ಸಹಕರಿಸಿದ ಎಲ್ಲ ದಾನಿಗಳಿಗೆ ಚಿರಋಣಿಯಾಗಿದ್ದೇವೆ. ನಮ್ಮ ಊರಿನ ಬೋಟ್ ಚಾಲಕರು ಮತ್ತು ಖಲಾಸಿಗಳು ಹಾಗೂ ನಮಗೆ ಸಹಕಾರವಿತ್ತ ಕೆಲವು ಜಾಬ್ ಹೋಲ್ಡರ್ಗಳು, ಯಾಕಂದರೆ ಇವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅಲ್ಲದೆ ನಮ್ಮ ಈ ಬೋಟ್ ಚಾಲಕರು ಹೊಟ್ಟೆ ಜೀವನಕ್ಕಾಗಿ ಕಡಲಾಳದಲ್ಲಿ ದುಡಿಯುತ್ತಿರೋದ್ರಿಂದ, ತುತ್ತನ್ನಕ್ಕಾಗಿ ದುಡಿಯುತ್ತಿರುವುದರಿಂದ ಗಾಳಿ ಮಳೆ ಎನ್ನುವುದು ಲೆಕ್ಕಿಸದೆ ಅಲ್ಲಿ ಇರುವುದರಿಂದ ಈ ಸಭೆಗೆ ಬರಲಾಗಲಿಲ್ಲ. ವೇದಿಕೆಯಲ್ಲಿರುವ ಹಿರಿಯ ಅಣ್ಣರಾಗಿ DG ಮೆಡ್ಲಿಗಜ್ಞಿಯವರು ಮತ್ತು ಈ ಸಂಘದ ಜೋಡೊತ್ತುಗಳಾಗಿ ಗಣೇಶಣ್ಣನವರು ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿರುವುದರಿಂದ ಇದನ್ನು ನಾನು ಪುನಃ ಪ್ರಸ್ತಾಪಿಸುವುದಿಲ್ಲ. ನಿಮ್ಮೆಲ್ಲರ ಸಹಕಾರ ಮುಂದೆ ಇದೇ ರೀತಿ ಇರಲಿ. ಈ ಸಂಘದ ಚಟುವಟಿಕೆ ಮುಂದೂಡಿಸಲು ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ಮುಂದೂಡಿಸಿದ್ದೇವೆ. ಅದೇ ನಮ್ಮ DG ಅವರು ಒಂದು ವಿಷಯ ಹೇಳಿದ್ರು, ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂತ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದ್ದಲ್ಲಿ ಇನ್ನು ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗಲಿಕ್ಕೆ ಆದಷ್ಟು ಪ್ರಯತ್ನ ಪಡುತ್ತಿದ್ದೇವೆ. ಮತ್ತು ಎಲ್ಲ ಸಹಕರಿಸಿದ ದಾನಿಗಳಿಗೆ ಹಾಗೂ ಪರೋಕ್ಷವಾಗಿಯೂ ಅಪ್ರತ್ಯಕ್ಷವಾಗಿಯೂ ಸಹಕರಿಸಿದ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿದ್ದೇವೆ. ಸಂಘಟನೆಯ ಸರ್ವ ಸದಸ್ಯರ ಸಹಕಾರ ಹಾಗೂ ಊರಿನ ಹಿರಿಯರ ಪರ ಊರಿನ ಎಲ್ಲ ದಾನಿಗಳ ಸಹಾಯ ಸಹಕಾರವನ್ನು ನೆನೆದು ಮುಂಬರುವ ದಿನಗಳಲ್ಲಿಯೂ ಸಹ ಸಂಘಟನೆಗೆ ಎಲ್ಲರ ಸಹಾಯ ಸಹಕಾರ ಶ್ರೀರಕ್ಷೆಯಾಗಿರಲಿ. ಮುಂಬರುವ ದಿನಗಳಲ್ಲಿ
ಹೊಸ ಬೆಳಕಿನೊಂದಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಮತ್ತೊಮ್ಮೆ ನಿರೀಕ್ಷಿಸಿದ ಶ್ರೀಯುತ ಗಣಪತಿ ಡಿ ಹರಿಕಾಂತ್ರವರಿಗೆ ಸಂಘಟನೆಯ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಶ್ರೀಯುತ ಚಂದ್ರಕಾಂತ್ ಹರಿಕಾಂತ್ರವರಿಗೆ ವೇದಿಕೆ ಮೇಲೆ ಆಸನಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಿಸಿ ಮಿಡ್ಲಿಗಿಡ್ನಿಯವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಧನು ಮನ ಧನಗಳಿಂದ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ದಾನಿಯನ್ನು ಸ್ಮರಿಸುತ್ತಾ ಅವರಿಗೆ ನಮ್ಮ ಸಂಘದ ಪರವಾಗಿ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಮಾಕಾಂತ್ ಹರಿಕಾಂತ್ರವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ಅದೇ ರೀತಿ ವಿಶೇಷವಾಗಿ ಆಹ್ವಾನಿತರಾಗಿರುವಂತಹ ಗಣೇಶ್ ಜಿ ಪಡಗಾರ್ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ವೀಕ್ಷಕರ ಪರವಾಗಿ ಪ್ರೇಕ್ಷಕರ ಪರವಾಗಿ ಎಲ್ಲ ಪರವಾಗೂ ಆಭಾರ ಮನ್ನಣೆಯನ್ನು ಸಲ್ಲಿಸುತ್ತೇನೆ. ಶ್ರೀಯುತರಿಗೆ ರಾಜು ಹರಿಕಾಂದ್ರ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಆಗಿರುವಂತಹ ಗಣಪತಿ ಡಿ ಹರಿಕಾಂತ್ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಘದ ಉಪಾಧ್ಯಕ್ಷರಾದ ಶ್ರೀ ರಾಮಚಂದ್ರ ಹರಿಕಾಂದ್ರ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ಅದೇ ರೀತಿ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಧರ್ ಬಿ ಹರಿಕಾಂತ್ ಇವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಾಗೇಶ್ ಹರಿಕಾಂತ್ರ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಆಗಮಿಸಿದಂತಹ ಕುಮಾರ್ ಯತೀಶ್ ಗಿರೀಶ್ ನಾಯ್ಕ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಘು ಹರಿಕಾಂತ್ರ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ಅದೇ ರೀತಿ ಧನು ಮನ ಧನಗಳಿಂದ ಸಹಾಯ ಮಾಡಿದಂತ ಎಲ್ಲ ದಾನಿಗಳಿಗೂ ಕಡಲ ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ರಂಗ ಸಂಚಿಕೆಯನ್ನ ಮಾಡಿದಂತಹ ಎಲ್ಲ ರಂಗಸ್ಥಳದ ನಂದ ನಾಯಕರಿಗೂ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಶಿಕ್ಷಕ ವೃಂದ ಹಾಗೂ ಶಿಕ್ಷಕರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮ್ಯೂಸಿಕ್ ಅನ್ನ ನುಡಿಸುವಂತಹ ಮ್ಯೂಸಿಕ್ನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ತನಕ ನಮ್ಮನ್ನ ಈ ನಿರೂಪಿಸಿದಂತಹ ಕೃಷ್ಣ ಮಾಸ್ತರ್ ಅವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲ ಮಹನೀಯರನ್ನ ಸಂಘಟನೆಯ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಡಲು ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆಯವರ 32ನೇ ವರ್ಷದ ಕಲಾಕುಸುಮವಾಗಿರುವಂತಹ ನಾಟಕ ಹೊಸ ಬೆಳಕು ಎಂಬ ಸುಂದರವಾದ ಸಾಮಾಜಿಕ ನಾಟಕವನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ಗಣಪತಿಯ ಶ್ಲೋಕದೊಂದಿಗೆ ನಾಂದಿಯೊಂದಿಗೆ ನಮ್ಮ ನಾಟಕ ನರ ರಾಕ್ಷಸ ಸಾಮ್ರಾಜ್ಯದಲ್ಲಿ ಶೌರ್ಯ ಪ್ರತಾಪ ಅರ್ಥಾತ್ ಹೊಸ ಬೆಳಕು ಎಂಬ ಸುಂದರ ಹಾಸ್ಯಭರಿತವಾಗಿರುವಂತಹ ಸಾಮಾಜಿಕವಾದಂತಹ ನಾಟಕ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ವೀಕ್ಷಕರಿಗೆ, ತಾನು ಮನ ಧನಗಳಿಂದ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ಈ ಒಂದು ಸಂದರ್ಭದಲ್ಲಿ ನೆನೆಯುತ್ತಾ ನಮ್ಮ 32ನೇ ಕಲಾ ಕುಸುಮವಾಗಿರುವಂತಹ ನಾಟಕ ಹೊಸ ಬೆಳಕು